IPL ನ ಮೊದಲ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ನಮ್ಮ RCB ಗೆಲ್ಬೇಕಂದ್ರೆ ಬೆಸ್ಟ್ ಸ್ಟ್ರಾಂಗೆಸ್ಟ್ ಇಲೆವನ್ ಯಾವ್ದಪ್ಪ ಅಂದ್ರೆ ಈ ಒಂದು ಇಲೆವನ್ ಆಡ್ಸಿದ್ರಪ್ಪ ಅಂದ್ರೆ RCB ಅವ್ರು ಸೋಲೋ ಮಾತೆಲ್ಲ ಪಕ್ಕ ಗೆದ್ದೇ ಗೆಲ್ತಾರೆ. ಇನ್ ಕೇಸ್ ಫಸ್ಟ್ ಬ್ಯಾಟಿಂಗ್ ಆದ್ರೆ 310 ಹತ್ರ ಹೊಡೆಯೋ ಸಾಧ್ಯತೆ ಇರುತ್ತೆ. ಆ ಬೆಸ್ಟ್ ಪ್ಲೇಯಿಂಗ್ ಇಲೆವನ್ ಯಾವ್ದಪ್ಪ ಅಂದ್ರೆ ಹೇಳ್ತಾ ಹೋಗ್ತೀನಿ ಬನ್ನಿ. ಸದ್ಯ ವಿರಾಟ್ ಕೊಹ್ಲಿ ಕೂಡ ಸಖತ್ ಫಾರ್ಮ್ ಅಲ್ಲಿ ಇದಾರೆ. ಫಿಲಿಪ್ ಸಾಲ್ಟ್ ಕೂಡ ಭರ್ಜರಿ ಬ್ಯಾಟಿಂಗ್ ನಡೆಸ್ತಾ ಇದಾರೆ ಇಂಗ್ಲೆಂಡ್ ಪರವಾಗಿ. ಇನ್ನು ರಜತ್ ಪಟಿದಾರ್ ತಂಡದ ನಾಯಕ, ಅವ್ರು ಆಡಿಸಲೇಬೇಕು 3ನೇ ಕ್ರಮಾಂಕದಲ್ಲಿ. ಇನ್ನು ದೇವದತ್ ಪಡಿಕಲ್ ಅವರು ಡೊಮೆಸ್ಟಿಕ್ ಒಂದು ಕ್ರಿಕೆಟ್ ನಲ್ಲಿ ಸಖತ್ ಪ್ರದರ್ಶನ ನೀಡ್ತಾ ಇದಾರೆ. ಟೀಮ್ ಡೇವಿಡ್ ಅಂತೂ ಬೆಂಕಿ ಆಟ ನೋಡ್ತಿರ್ಬೋದು ನೀವು. ಅಂಡ್ ಜಿತೇಶ್ ಶರ್ಮಾ ಮಾತು ಕೊಟ್ಟಿದ್ದಾರೆ, ಡೋಂಟ್ ವರಿ ಜಿತೇಶ್ ಶರ್ಮಾ ಹೈಯರ್, ಐ ವಿಲ್ ಟೇಕ್ ಕೇರ್ ಆಫ್ ಆಲ್ ಅಂತ ಹೇಳಿದ್ದಾರೆ. ಅಂಡ್ ರೋಮಾರಿಯೋ ಶೆಫರ್ಡ್ ನೀವೆಲ್ಲ ನೋಡಿರ್ಬೋದು, ಹೋದ್ ಸಾರಿ ಚೆನ್ನೈ ವಿರುದ್ಧ ಎಂತೆಂತ ಆಟ ಆಡಿದ್ರು ಗುರು. ಅವ್ರು ಬಂದ್ಮೇಲೆ ತಂಡಕ್ಕೆ ಒಂದು ತಿರುವು ಸಿಕ್ಕಿದ್ದು. ಇನ್ನು ಕೃಣಾಲ್ ಪಾಂಡ್ಯ ಬೆಸ್ಟ್ ಆಲ್ರೌಂಡರ್, ಇವರು ಫೈನಲ್ ಪಂದ್ಯದಲ್ಲಿ 4 ಓವರ್ ಬೌಲಿಂಗ್ ಮಾಡಿ 17 ರನ್ ಬಿಟ್ಕೊಟ್ಟು 4 ವಿಕೆಟ್ ಅನ್ನು ತೆಗೆದಿರ್ತಾರೆ. ಇವರು ಕೂಡ ಹೋದ್ ಸಾರಿ ಕಪ್ ಹೊಡೆಯಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಭುವನೇಶ್ವರ್ ಕುಮಾರ್ ಸ್ವಿಂಗ್ ಕಿಂಗ್ ಅಂತಾನೆ ಹೇಳ್ಬೋದು ನಮ್ಮ RCBಗೆ. ಜೋಶ್ ಹಜಲ್ವುಡ್ ಕಮ್ ಬ್ಯಾಕ್ ಆಗಿದ್ದಾರೆ ಗುರು ಮೊನ್ನೆ ನಮ್ಮ ಟೀಮ್ಗೆ. ಸುಯೇಶ್ ಶರ್ಮಾ ಗೊತ್ತಿರ್ಬೋದು, ಸ್ಪಿನ್ನರ್ ನಮ್ಮ RCBಗೆ. ಸೊ ಇದು ಬೆಸ್ಟ್ RCB ಪ್ಲೇಯಿಂಗ್ ಇಲೆವನ್ ನಮ್ಮ ಪ್ರಕಾರ. ಪಕ್ಕಾ ಈ ಪ್ಲೇಯಿಂಗ್ ಇಲೆವನ್ ಆಡ್ಸಿದ್ರೆ RCB ಅವರು 100% ಫಸ್ಟ್ನೇ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಫಸ್ಟ್ ಮ್ಯಾಚ್ ಎಲ್ಲ ಮ್ಯಾಚ್ ಗೆಲ್ತಾರೆ. ಈ ಸಾರಿ ಕೂಡ ಕಪ್ ನಮ್ದಾಗಿರುತ್ತೆ.